ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಕೆಲ ಗಂಟೆಗಳ ನಂತರ ಸಿರಿಗೆ ಎಚ್ಚರವಾಗಿತ್ತು. ಪೇಷಂಟ್ನ ಹೋಗಿ ಎಲ್ಲರೂ ನೋಡಬಹುದು ಎಂದ ನರ್ಸ್ ಮಾತು ಕೇಳಿಸ್ಕೊಂಡು ಎಲ್ಲರೂ ವಾರ್ಡ್ ಕಡೆಗೆ ನಡೆದ್ರು. ವಾರ್ಡ್ ಒಳಗಡೆ ಹೋದವರ ಕಣ್ಣಿಗೆ ಕೊಂಚ ಸುಧಾರಿಸಿಕೊಂಡ ಹಾಗೆ ಕಣ್ತೆರೆದು ಎಲ್ಲರನ್ನು ನೋಡ್ತಿದ್ದ ಸಿರಿ ಕಂಡಳು. ರಮಣಕಾಂತ್ ಅವರು ಮಗಳನ್ನು ನೋಡಿ ಬಚಾವಾದಳೆಂದು ನಿಟ್ಟುಸಿರು ಬಿಟ್ಟು ಇನ್ನೇನು ಅವಳನ್ನ ಮಾತಾಡಿಸ್ಬೇಕು. ಅಷ್ಟರಲ್ಲಿ ಅವಳೆದ್ರೆ ಕೊಡಲು ಹಣ್ಣುಗಳು, ಬ್ರೆಡ್, ಬಟರ್, ಜಾಮ್, ಹಾಲು ಎನ್ನುತ್ತಾ ತಿಂಡಿಗಳನ್ನು ತರಲು ಹೋಗಿದ್ದ ವಿರಾಜ್ ಬಂದಿದ್ದ. ಅಲ್ಲಿದ್ದವರಿಗೆಲ್ಲ ಸಿರಿ ಮೇಲೆ ಕಾಳಜಿ ಇದ್ರೂ ಯಾರೊಬ್ಬರಿಗೂ ಅವಳೆದ್ದ ನಂತರ ಊಟ ತಿಂಡಿ ವ್ಯವಸ್ಥೆ ಮಾಡಬೇಕು ಎನ್ನುವ ಆಲೋಚನೆ ಬಂದಿರಲಿಲ್ಲ. ಅವಳನ್ನು ಹೆಚ್ಚು ಪ್ರೀತಿಸುವ ಲಂಕಾಧಿಪತಿಗೆ ಎಲ್ಲದರ ಅರಿವಿರುತ್ತೆ ಎನ್ನುವುದಕ್ಕೆ ಇದು ಕೂಡ ಸಾಕ್ಷಿಯಾಗಿತ್ತು. ತಕ್ಷಣ ಅವಳೆದ್ದಿರೋದು ನೋಡ್ತಾ ಪಕ್ಕದ ಟೇಬಲ್ ಮೇಲೆ ತಿಂಡಿಗಳನ್ನು ಇಟ್ಟು ಅವಳ ಸುತ್ತ ಇದ್ದವರನ್ನ ಪಕ್ಕ ಸರಿಸಿ ಮಂಡೋದ್ರಿ ಎನ್ನುತ್ತಾ ಅವಳ ಬಳಿ ಬಂದಿದ್ದ. ಅವಳಿಗೂ ಅಷ್ಟೇ, ಎಲ್ಲರನ್ನು ನೋಡಿದ ಖುಷಿಗಿಂತ ಅವನನ್ನು ನೋಡಿದ ಖುಷಿಯೇ ಹೆಚ್ಚಾಗಿತ್ತು. ಅದನ್ನು ಅವಳ ಕಣ್ಣು ತುಂಬಿದ ಕಂಬನಿ ಸ್ಪಷ್ಟಪಡಿಸಿತ್ತು. ತಕ್ಷಣ ಮೇಲೇಳಲು ನೋಡಿದ್ಲು. ಬೇಡ ಮಂಡೋದ್ರಿ, ಮಲ್ಗು ನೀನು ಎಂದ. ಆದರೂ ಆಕೆ ಎದ್ದೇಳಲು ನೋಡಿದಾಗ, ನಾನೇನು ಹೇಳಿದ್ರು ಕೇಳೋದಿಲ್ಲ ಅಲ್ವಾ ನೀನು, ಎಲ್ಲದರಲ್ಲೂ ಚೌಕಾಸಿಯ ಮಾಡ್ತೀಯ ಎಂದು ಬೆನ್ನಿಗೆ ಆಸರಿಯಾಗಿ ದಿಂಬಿಟ್ಟು ಕೂರಿಸಿ ತಾನು ಅದೇ ಮಂಚದ ತುದಿಯಲ್ಲಿ ಕೂತ. ಅವಳ ಕಿವಿಗಳಿಗೆ ಅವನ ವಿಚಿತ್ರ ಮಾತುಗಳನ್ನು ಕೇಳ್ತಾ ತಂಪೆನಿಸಿತು. ಮಂಡೋದ್ರಿ ಹೇಗಿದ್ಯಾ, ಈಗ ಆರಾಮಾಗಿದ್ಯಾ ತಾನೆ? ಏನಾದರೂ ತೊಂದರೆ ಆಗ್ತಿದ್ಯಾ? ಏನಿದ್ರು ಬಾಯ್ಬಿಟ್ಟು ನಂಗೆ ಹೇಳು, ನಾನೆಲ್ಲ ನೋಡ್ಕೊಳ್ತೀನಿ. ಮದರ್ ಮ್ಯಾಟರ್ನ ಸೀಕ್ರೆಟ್ ಏಜೆಂಟ್ ರೀತಿ ಹ್ಯಾಂಡಲ್ ಮಾಡೋಕ್ಕೆ ಹೋಗಿ ಯಮಲೋಕದ ಬಾಗಿಲು ಬೆಲ್ ಮಾಡಿ ವಾಪಸ್ಸಾಗಿದ್ದು ಸಾಕು. ನಿನಗೆ ಏನೇ ತೊಂದರೆ ಆಗ್ತಿದ್ರು ಬಾಯ್ಬಿಟ್ಟು ವಿರಾಜ್ ಸಿಂಹಾದ್ರಿಗೆ ಹೇಳು, ಏನಾಗ್ತಿದೆ ಎಂದು ಗದರಿದ್ರು ಕಾಳಜಿಯಲ್ಲೇ ಕೇಳಿದ. ಅವಳಂತೂ ಅವನನ್ನೇ ಕಣ್ತುಂಬ್ಕೊಳ್ತಿದ್ಲು. ಅವಳಿಗೂ ಅರಿವಾಗದೆ ಹಾಗೆ ಕಣ್ಣೀರು ಬಂದಿತ್ತು. ಅದನ್ನು ನೋಡಿದವನು ಅವಳಿಗೆ ನೋವಾಗ್ತಿದೆ ಎಂದ್ಕೊಂಡು, ಮಂಡೋದ್ರಿ ಏನೇ ಆಗ್ತಿದೆ, ಯಾಕೆ ಹೇಳ್ತಿದ್ಯಾ, ಹೇಳೋಕ್ಕೇನೆ ರೋಗ ನಿಂಗೆ? ಕೈಗಷ್ಟೇ ಆಪ್ರೇಷನ್ ಆಗಿದ್ದು ತಾನೆ, ಅಪ್ಪಿತಪ್ಪಿ ಬಾಯಿಗೂ ಆಪ್ರೇಷನ್ ಮಾಡಿದ್ರೆ ಹೇಗೆ ಡಾಕ್ಟರ್ ಎಂದು ಅವನದೇ ಶೈಲಿಯಲ್ಲಿ ಬಾಯಿ ಬಿಟ್ಟು ಹೇಳೇ ಏನಾಗ್ತಿದೆ ಎಂದು ಕೇಳಿದ್ದ. ಅವನ ಕಾಳಜಿಯ ರೀತಿ ನೀತಿ ಅಲ್ಲಿದ್ದವರಿಗೆಲ್ಲ ಹೊಸತೇನಲ್ಲ. ಆದರೆ ರಮಣಕಾಂತ್ಗೆ ಇದು ಹೊಸತಾಗಿತ್ತು. ತನ್ನ ಮಗಳನ್ನು ಈ ರೀತಿ ಗದರುವಷ್ಟು ಸಲುಗೆ ಹೇಗೆ ಸಿಕ್ತು ಇವನಿಗೆ ಎಂದು ಉಪ್ಪು ಗಂಟಿಕ್ಕಿ ನೋಡ್ತಿದ್ರು. ಆದರೆ ಧನುಷ್ ಹಾಗೂ ಅಜ್ಜಿಗೆ ವಿರಾಜ್ ಕಾಳಜಿಯ ಪರಿ ಅರ್ಥವಾಗಿತ್ತು. ಅವನೆಷ್ಟೇ ಗದರಿದ್ರೂ ಆ ಗದರುವಿಕೆಯ ಒಳ ಅರ್ಥ ತುಂಬ ಸಿಹಿಯಾಗಿರುತ್ತೆ ಎಂದ್ಕೊಂಡ್ರು. ವಿದ್ಯುತ್ಗೆ ಇದೆಲ್ಲ ಕರ್ಮ ಎನ್ನುವ ಹಾಗೆ ಅಸಡ್ಡೆಯ ಮುಖಭಾವನೆಯಾದರೆ ಧೀರೇಂದ್ರ ಅವರು ಯಾವ ಭಾವನೆ ತೋರದೆ ನಿಂತಿದ್ರು. ಕೈ ಸ್ವಲ್ಪ ನೋವಿದೆ ಸರ್ ಎಂದಳು. ತಕ್ಷಣ ಕೈ ನೋವು ಎಂದವಳ ಮಾತಿಗೆ ಆತಂಕಗೊಳ್ಳುತ್ತಾ, ಡಾಕ್ಟರ್ ಡಾಕ್ಟರ್ ಎಂದು ವೈದ್ಯರನ್ನ ಕರೆಯಲು ಶುರು ಮಾಡಿದ. ಅವನ ಆತಂಕ ಅರಿತವಳಿಗೆ ಗೊತ್ತು, ಈಗ ಡಾಕ್ಟರ್ನ ಕರೆದು ಕ್ಲಾಸ್ ತಗೊಳ್ತಾನೆ ಅಂತ. ಅದಕ್ಕೆ ವಿರಾಜ್ ಸರ್ ಸ್ವಲ್ಪ ಅಷ್ಟೇ ಎಂದಳು. ಆಪರೇಷನ್ ಮಾಡಿದ್ದಾರೆ, ಸ್ಟಿಚ್ ಹಾಕಿದ್ದಾರೆ, ನೋವಿರದೇ ಇರುತ್ತಾ? ಎಲ್ರಿಗೂ ಆ ನೋವು ನಾರ್ಮಲ್ ಎನಿಸಿದ್ರು ವಿರಾಜ್ಗೆ ಆ ಸಣ್ಣ ನೋವು ಅವಳಿಗೆ ಯಾಕಿದೆ ಎನ್ನುವ ಕೋಪ ಆ ಸ್ವಲ್ಪ ಕೂಡ ಇರ್ಕೂಡ್ದು ಎಂದು ಕೆಂಗಣ್ಣು ಬೀರುತ್ತಾ ಡಾಕ್ಟರ್ ಎಂದು ಅರಚುವಾಗ ಅವನ ಕಾಲರ್ ಹಿಡಿದು, ಈಗ ನಿಮ್ಮನ್ನು ನೋಡಿದ ಮೇಲೆ ಆ ಸ್ವಲ್ಪ ಕೂಡ ಮಾಯ ಆಯಿತು ಸರ್ ಎಂದು ಹೇಳಿ ತಡೆಯಬೇಕಾಯಿತು ಸಿರಿ. ಆದರೆ ಆ ಮಾತು ಕೇಳ್ತಾ ಅಲ್ಲೇ ನಿಂತಿದ್ದ ಗಿರಿಜಾ ಹಾಗೂ ರಮಣಕಾಂತ್ ಇಬ್ಬರಿಗೂ ಅಸಮಾಧಾನವಾಯಿತು. ಅವಳ ಕೈಯಲ್ಲಿದ್ದ ಅವನ ಕಾಲನ್ನೊಮ್ಮೆ ನೋಡಿ ಹಾಗೆ ಅವಳನ್ನೊಮ್ಮೆ ನೋಡಿದವನು, ನಿಜವಾಗ್ಲೂ ಮಂಡೋದ್ರಿ ಎಂದ. ಎಂದು ತಲೆ ಆಡಿಸಿದ್ಲು. ಅವಳ ಕೈಗೆ ಕೈ ಸೇರಿಸಿ ಹಾಗೆ ನೋಡ್ತಾನೆ ಇದ್ದವನನ್ನು ತಾನು ತಣ್ಣಗೆ ನೋಡ್ತಿರುತ್ತಾಳೆ ಹುಡುಗಿ. ಅವಳನ್ನ ನಗುಮೊಗದಲ್ಲಿ ಮತ್ತೊಮ್ಮೆ ನೋಡ್ತೀನೋ ಇಲ್ಲವೋ ಎನ್ನುವಂತೆ ಗಾಬರಿಯಾಗಿದ್ದವನಿಗೆ ಈಗ ಸಮಾಧಾನವಾಗಿತ್ತು. ಮದನ್ ಕೈಯಲ್ಲೇ ಸಾಯ್ತೀನೇನೋ ಎಂದ್ಕೊಂಡಿದ್ದ ಹುಡುಗಿಗೆ ಈಗ ನೆಮ್ಮದಿ ಸಿಕ್ಕಿತು. ಆದರೆ ಸ್ವಲ್ಪ ಮುಖ ಕಿವುಚುವ ಗಿರಿಜಾ, ಸಿರಿನ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೋ ಕೇಳ್ಕೊಂಡು ಬಾ ಹೋಗು ವರುಣ್ ಎಂದಳು ಜೋರಾಗಿ. ಅವನು ಓಕೆ ಮಾಮ್ ಎಂದು ಹೋದ. ಆಗ ಅವರ ಕಡೆ ನೋಡುವ ಸಿರಿಗೆ ತಾನಿರುವುದು ಎಲ್ಲರ ಸಮ್ಮುಖದಲ್ಲಿ ಎನ್ನುವ ಜ್ಞಾನೋದಯವಾಗುತ್ತೆ. ತಕ್ಷಣ ಅವನ ಕೈ ಮತ್ತು ಕಾಲರ್ ಬಿಟ್ಟು ಅಪ್ಪನ ಕಡೆ ನೋಡಿದ್ಲು. ಅವರು ಸಿರಿ ಎಂದು ಮತ್ತೆ ಮಾತೆತ್ತಬೇಕು. ಬಂಗಾರಿ ಏನಾದರೂ ತಿನ್ನು, ನೀನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅಲ್ವಾ? ಏನು ತಿಂತೀಯಾ? ಫ್ರೂಟ್ಸ್ ತಿಂತೀಯಾ, ಇಲ್ಲ ಬ್ರೆಡ್ ಬಟರ್ ಜಾಮ್ ಏನು ಕೊಡಲಿ? ಈಗ ರೈಸ್ ಕೊಡಬಹುದೋ ಇಲ್ವೋ ಗೊತ್ತಿಲ್ಲ, ಡಾಕ್ಟರ್ ಬರಲಿ ಕೇಳಿ ನೋಡ್ತೀನಿ. ಅವ್ರು ಕೊಡಿ ಅಂದರೆ ನಿಂಗೇನು ಇಷ್ಟ ಹೇಳು, ಅದನ್ನು ತರ್ತೀನಿ. ಈಗ ಹೇಳು ಏನು ತಿಂತೀಯಾ ಎಂದ ವಿರಾಜ್.
ವಿರಾಜ್ ಅಲ್ಲಿದ್ದವರಿಗೆ ಯಾರಿಗೂ ಸಿರಿನ ಕಾಳಜಿ ಮಾಡೋ ಅವಕಾಶ ಕೊಡ್ತಾನೆ ಇರಲಿಲ್ಲ. ಒಂದು ರೀತಿಯಲ್ಲಿ ಅಲ್ಲಿದ್ದವರ ಕಡೆಗೆ ಗಮನವೇ ಕೊಡ್ತಿರ್ಲಿಲ್ಲ. ತಾವಿಬ್ಬರೇ ಇದ್ದೀವೇನೋ ಎನ್ನುವ ಹಾಗೆ ಕಾಳಜಿ ಮಾಡ್ತಿದ್ದ. ಆದರೆ ರಮಣಕಾಂತ್ ಅವರಿಗೆ ಇದು ಸಹಿಸಲು ಆಗಲಿಲ್ಲ. ಎಷ್ಟಾದರೂ ಮಗಳಲ್ವಾ, ಅವಳು ಅಷ್ಟೇ ಅವನ ಕಾಳಜಿಯನ್ನು ತಿರಸ್ಕರಿಸದೆ ಅವನ ಪ್ರತಿ ಮಾತಿಗೂ ಸ್ಪಂದಿಸ್ತಿದ್ಲು. ನನಗೇನು ಬೇಡ ಸರ್ ಎಂದಳು. ಲೇ ಹಾಲ್ಕೋವಾ, ಆ ರೀತಿ ಹೇಳ್ತಾರಾ? ಏನಾದರೂ ತಿನ್ನು, ಮೆಡಿಸಿನ್ ತಗೊಳ್ಬೇಕಿರುತ್ತೆ ಎನ್ನುತ್ತಾ ಮುಂದೆ ಬರುವ ಅಜ್ಜಿ, ಆಜಾ ನೀನು ಹಣ್ಣುಗಳು ಕಟ್ ಮಾಡು, ಆರೆಂಜ್ ಜ್ಯೂಸ್ ಕೊಡು ಎಂದು ಅವನನ್ನು ಟೇಬಲ್ ಕಡೆಗೆ ಕಳುಹಿಸಿ, ಕಾಂತ ನಿನ್ನ ಮಗಳಿಗೇನು ಆಗಿಲ್ಲ, ನಿಶ್ಚಿಂತೆಯಿಂದಿರು ಎಂದರು. ಅವರಿಗೆ ಅರ್ಥವಾಗಿತ್ತು, ಅಲ್ಲೇ ಇದ್ದರೆ ವಿರಾಜ್ ಸಿರಿ ತಂದೆಗೂ ಅವಳನ್ನು ಮಾತಾಡಿಸಲು ಬಿಡೋದಿಲ್ಲ ಎಂದು. ಅದಕ್ಕೆ ಅವನಿಗೂ ಬೇಸರವಾಗದೆ ಇವರಿಗೂ ಬೇಸರವಾಗದ ಹಾಗೆ ಮಧ್ಯಸ್ಥಿಕೆ ತಗೊಂಡ್ರು. ಆತ ಎದ್ದೋದ ಮೇಲೆ ಮಗಳ ಬಳಿ ಬರುವ ರಮಣಕಾಂತ್, ಸಿರಿ, ಆ ಮದನ್ ವಿಚಾರ ನನ್ನ ಬಳಿ ಯಾಕಮ್ಮ ಹೇಳಿಲ್ಲ? ಅಷ್ಟು ದೊಡ್ಡ ವಿಚಾರ ಯಾಕಮ್ಮ ಮುಚ್ಚಿಟ್ಟೆ? ಹೇಗೋ ಇವತ್ತು ಈ ಹುಡುಗ ನಿನ್ನ ಕಾಪಾಡ್ದ, ಇಲ್ಲ ಅಂದಿದ್ರೆ ಏನಾಗೋದು ಹೇಳು ಎಂದು ಬೇಸರದಲ್ಲೇ ಕೇಳಿದ್ರು. ಮನೆಯ ಆಗು ಹೋಗುಗಳ ಬಗ್ಗೆ ದಿನ ಚಿಂತೆ ಮಾಡೋ ನಿಮಗೆ ಮತ್ತಷ್ಟು ಚಿಂತೆ ಕೊಡೋಕೆ ಇಷ್ಟ ಆಗಲಿಲ್ಲ ಅಪ್ಪ. ಊರಲ್ಲಿ ಅವನ ಕಾಟ ಇತ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ವಿ. ಮತ್ತೆ ಅವನು ಇಲ್ಗೂ ಬಂದ ಅಂದರೆ ನಿಮಗೆ ಎಷ್ಟು ಟೆನ್ಷನ್ ಆಗ್ತಿತ್ತು ಅಂತ ನಂಗೆ ಗೊತ್ತು, ಅದಕ್ಕೆ ಎಂದವಳು. ಸಾರಿ ಅಪ್ಪ ಎಂದು ಮುದ್ದಾಗಿ ಕ್ಷಮೆ ಕೇಳಿದ್ಲು. ರಮಣಕಾಂತ್ ಮತ್ತೇನೋ ಹೇಳುವ ಮುಂಚೆಯೇ, ಕಾಂತ, ಆಗೋದೆಲ್ಲ ಒಳ್ಳೆಯದಕ್ಕೆ. ಆ ಮದನ್ ಕತೆ ನನ್ನ ರಾಜನಿಂದ ಎಂಡ್ ಆಗಬೇಕು ಅಂತಿತ್ತು ಅನಿಸುತ್ತೆ, ಅದಕ್ಕೆ ಇಷ್ಟೆಲ್ಲ ಆಯಿತು. ಆಗೋಗಿದ್ದರ ಬಗ್ಗೆ ಬಿಟ್ಟು ಆಗೋದರ ಬಗ್ಗೆ ಆಲೋಚಿಸಪ್ಪ. ನೆನ್ನೆ ನ್ಯೂಸ್ ಪೇಪರ್ಗಿಂತ ನಾಳೆ ಬರೋ ಟೆಸ್ಟ್ ಪೇಪರ್ ಮುಖ್ಯ, ಅದಕ್ಕೆ ಇವತ್ತೇ ಹಾಲ್ ಟಿಕೆಟ್ ತಗೋಬೇಕು. ಲೇಟ್ ಮಾಡಿದ್ರೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಎಂದು ಸೂಕ್ಷ್ಮವಾಗಿ ಮಗಳ ಭವಿಷ್ಯದ ಕುರಿತು ಒಳ್ಳೆ ನಿರ್ಧಾರ ಮಾಡು ಎಂದಿದ್ರು ಅಜ್ಜಿ. ರಮಣಕಾಂತ್ ಆಲೋಚನೆ ಮಾಡುವಾಗ ಡಾಕ್ಟರ್ ಜೊತೆಗೆ ಬಂದ ವರುಣ್. ಸಿರಿ, ಮೇರಿಮ್ಮ ಹೇಗಿದ್ಯಮ್ಮ ಎಂದು ನಗುಮೊಗದಲ್ಲೇ ವೈದ್ಯರು ಕೇಳಿದಾಗ, ಆರಾಮಾಗಿದ್ದೀನಿ ಡಾಕ್ಟರ್ ಎಂದಳು. ಆಗ ವಿರಾಜ್ ಕೂಡ ಜ್ಯೂಸ್ ಹಣ್ಣುಗಳು ಹಿಡಿದು ಬಂದ. ಅವನನ್ನು ನೋಡಿದ ವೈದ್ಯರು, ಹಿ ಈಸ್ ಕೇರಿಂಗ್, ಪುಣ್ಯ ಮಾಡಿದ್ಯಾ ನೀನು. ನಿಮ್ಮ ಹುಡುಗ ನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದು ನೋಡಬೇಕಿತ್ತು ನೀನು. ಆಕಾಶ ಭೂಮಿ ಒಂದಾಗಿತ್ತು. ನಾನು ಎಷ್ಟೆಷ್ಟೋ ಆಪ್ರೇಷನ್ ಮಾಡಿದ್ದೀನಿ, ಯಾರೂ ಇಷ್ಟು ಟೆನ್ಷನ್ ಆಗಿದ್ದು ನೋಡಿರಲಿಲ್ಲ. 20 ಇಯರ್ಸ್ ಎಕ್ಸ್ಪೀರಿಯನ್ಸ್ನಲ್ಲಿ ಇದೇ ಮೊದಲು ಇಷ್ಟು ಕೋಪ, ಇಷ್ಟು ಕಾಳಜಿ ಮಾಡೋ ಬಾಯ್ ಫ್ರೆಂಡ್ನ ನೋಡಿದ್ದು. ಯು ಬೋತ್ ಆರ್ ಎಂದು ವೈದ್ಯರು ಮುಂದೆ ಹೇಳೋ ಮುಂಚೆಯೇ, ಡಾಕ್ಟರ್, ಸಿರಿನ್ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಗಿರಿಜಾ ಈ ಮಾತು ಕೇಳಿ ಅವ್ರ ಮಾತಿಗೆ ಕಡಿವಾಣ ಹಾಕಿದ್ರು. ಅವಳ ಆ ಮಾತು ಅಜ್ಜಿಗೆ ಕೋಪ ತರಿಸ್ತು. ಮುಖ ಸಿಂಡರಿಸಿ ದುರುಗುಟ್ಟಿತ್ತು. ನಾಳೆ ಬೆಳಿಗ್ಗೆ 11 ಗಂಟೆಗೆಲ್ಲ ಡಿಸ್ಚಾರ್ಜ್ ಮಾಡ್ತೀವಿ. ಇವತ್ತು ರಾತ್ರಿ ಇಲ್ಲೇ ಇರಲಿ. ಮತ್ತು ಪೈನ್ ಏನಾದರೂ ಬಂದರೆ ಎಮರ್ಜೆನ್ಸಿ ಅಂತ ಅಷ್ಟೇ. ಆಮೇಲೆ ನಾಳೆ ಕೂಡ ವಿರಾಜ್ ಸಿಂಹಾದ್ರಿಯವರು ಡಾಕ್ಟರ್ ಅಂತ ಪ್ರಳಯ ಸೃಷ್ಟಿ ಮಾಡೋದು ಬೇಡ ಅಲ್ವಾ ಎಂದು ಹಾಸ್ಯ ಮಾಡಿದರು. ಅವನಿಗೆ ಅವಳನ್ನು ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ಅಂದಿದ್ದಷ್ಟೇ ಕೇಳಿಸ್ತು. ಡಾಕ್ಟರ್, ಮಂಡೋದ್ರಿಗೆ ರೈಸ್ ಕೊಡಬಹುದಾ ಎಂದ. ಕೊಡಿ, ನೋ ಪ್ರಾಬ್ಲಮ್. ಹಾಗೆ ಅವರಿಗೆ ಬರ್ಕೊಟ್ಟಿರೋ ಮೆಡಿಸಿನ್ಸ್ ತಂದು ಕೊಡಿ ಎಂದು ನಗುತ್ತಾ, ಸಿರಿ, ಟೇಕ್ ಕೇರ್. ಐ ನೋ ಹಿ ವಿಲ್ ಟೇಕ್ ಕೇರ್ ಆಫ್ ಯು. ಆಲ್ಸೋ ಮೇಕ್ ಶ್ಯೂರ್ ಯು ಕೇರ್ ಹಿಮ್ ಎಂದು ಹೋದರು. ಒಮ್ಮೆ ಅವಳು ವಿರಾಜ್ನ ನೋಡಿದ್ಲು. ತನ್ನನ್ನು ಇಷ್ಟು ಕೇರ್ ಮಾಡುವ ಹುಡುಗ ಸಿಕ್ಕಿದ್ದಾನ ತನ್ನಲ್ಲೇ ಅನುಮಾನಿಸಿಕೊಂಡಳು. ಅವ್ರು ಹೋದ ಕೂಡಲೇ, ಮಂಡೋದ್ರಿ ತಗೋ ಫ್ರೂಟ್ಸ್ ತಿನ್ನು ಎಂದು ತಾನೇ ಪುಟ್ಟ ಪೀಸ್ ಆ್ಯಪಲ್ನ ಅವಳ ಬಾಯಿ ಬಳಿ ತೆಗೆದುಕೊಂಡು ಹೋದ. ಅವಳು ಅಷ್ಟೇ ಅವನಿಗೆ ಬೇಸರ ಮಾಡದೆ ತಿಂದಳು. ವಿದ್ಯುತ್ ಉಬ್ಬು ಮೇಲಾರಿಸಿ, ಅವಬಬ್ಬ, ಈಗ ಯಾವ ಮುಚ್ಚು ಮರೆ ಇಲ್ಲದೆ ನಡೆಯುತ್ತೆ ಇವರ ರೊಮ್ಯಾನ್ಸ್ ಎಂದ್ಕೊಂಡ. ಇನ್ನು ಸನಾಗೆ ವಿರಾಜ್ನ ಸಿರಿನ ನೋಡಿ ತನ್ನ ಹುಡುಗನ ಮೇಲೆ ಹೆಚ್ಚು ಪ್ರೀತಿಯಾಯಿತು. ಅವನ ಭುಜದ ಮೇಲೆ ತಲೆ ಹಾಕಿದ್ಲು. ಧನುಷ್ ಕೂಡ ಅವಳ ತೋಳು ಬಳಿಸಿ ನಕ್ಕನು. ರೈಸಲ್ಲಿ ಏನು ತಿಂದ್ಯಾ ನೀನು ಎನ್ನುತ್ತಾ ಹಣ್ಣುಗಳನ್ನು ತಿನ್ನಿಸ್ತಿದ್ದ ಲಂಕಾಧಿಪತಿ. ಏನೂ ಬೇಡ ಸರ್, ಈಗಲೇ ಇವೆಲ್ಲ ಹೆವಿ ಆಯಿತು, ನಾಳೆ ಬೆಳಿಗ್ಗೆಗೆ ನೋಡ್ಕೊಳ್ಳೋಣ ಎಂದಳು. ಏನೇ ಚಾಯ್ಸ್ ಕೊಡ್ತೀನಿ ಅಂತ ಬೇಡ ಬೇಡ ಅಂತ ಓವರ್ ಸ್ಕೋಪ್ ಕೊಡ್ತಿದ್ಯಾ? ಕೋಳಿ ಥರ ತಿನ್ನೋದಾ ನೀನು? ನೆಟ್ಟಗೆ ತಿನ್ನು. ಏನು ತಿಂತೀಯ ಹೇಳೆ ಎಂದು ರೋಪ್ ಹಾಕಿದ. ಒಂದು ಬೌಲ್ ಪೂರ್ತಿ ಹಣ್ಣುಗಳೇ ಇವೆ, ಅದ್ರ ಜೊತೆಗೆ ಒಂದು ದೊಡ್ಡ ಗ್ಲಾಸ್ ಜ್ಯೂಸ್. ಇವೆಲ್ಲ ತಿಂದು ಕುಡಿದು ಅನ್ನ ತಿನ್ನೋದು ಅವಳಿಗೆ ಕಷ್ಟವೆನಿಸ್ತು. ಇವನಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ತಿಳಿದವಳು, ಅಜ್ಜಿ ನೀವಾದರೂ ಹೇಳಿ ನಿಮ್ಮ ರಾಜನಿಗೆ, ನಂಗೆ ಸಾಕು ಎಂದಾಗ, ಲೋ ರಾಜ, ಈಗಿದು ಸಾಕು ಬಿಡೋ, ಬೇಕಿದ್ರೆ ಇನ್ನೊಂದು ಹಣ್ಣು ಹೆಚ್ಚಿಗೆ ಕೊಡು ಎಂದಿತ್ತು ಅಜ್ಜಿ. ಆಗ ಸುಮ್ಮನಾದ. ಎಲ್ಲ ಮುಗಿದ ಮೇಲೆ, ಸಿರಿನಾ ನಾನು ನೋಡ್ಕೋತೀನಿ, ನೀವೆಲ್ಲ ಹೋಗಿ
ಎಂದರು ಕೈ ಮುಗಿಯುತ್ತಾ ರಮಣಕಾಂತ್. ಆಗ ತಕ್ಷಣ ಅವ್ರ ಮುಂದೆ ಬರುವ ವಿರಾಜ್, ಅಂಕಲ್ ಮಂಡೋದ್ರಿನ ನಾನು ನೋಡ್ಕೊಳ್ತೀನಿ, ನೀವು ನಾಳೆ ಬೆಳಿಗ್ಗೆ ಬನ್ನಿ ಎಂದನು. ಪರವಾಗಿಲ್ಲಪ್ಪ, ನಾನು ನೋಡ್ಕೊಳ್ತೀನಿ, ವಿದ್ಯುತ್ ಇದ್ದಾನೆ, ನಾವಿಬ್ಬರು ಇರ್ತೀವಿ, ನೀನು ಹೊರಡು ಎಂದರು. ನಿಮಗೆ ಕಾಲು ಪ್ರಾಬ್ಲಮ್ ಇದೆ, ನೀವು ಹೋಗಿ, ನಾನು ನೋಡ್ಕೊಳ್ತೀನಿ, ನಾನು ಗ್ರಾನಿ ಇಲ್ಲೇ ಇದ್ದು ನೋಡ್ಕೊಳ್ತೀವಿ ಎಂದು ಅಜ್ಜಿ ಮುಖ ನೋಡಿದ. ಮೊಮ್ಮಗನ ಮಾತಿಗೆ ತಲೆಯಾಡಿಸುವ ಅಜ್ಜಿ, ಕಾಂತ ನೀನು ಬೆಳಿಗ್ಗೆ ಬಾರಪ್ಪ, ನಾನು ರಾಜ ಇರ್ತೀವಿ ಎಂದಿತ್ತು. ಅದು ಅಮ್ಮ ಎಂದು ಕಾಂತ ಏನೋ ಹೇಳುವಾಗ, ಅಂಕಲ್ ವೀರು ಅಜ್ಜಿ ಇಬ್ಬರು ಇರ್ತಾರೆ ಬಿಡಿ, ನೀವು ನಾಳೆ ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ ಬನ್ನಿ ಎಂದ ವರುಣ್. ಮಗಳ ಕಡೆ ನೋಡಿದಾಗ ಅವಳು, ಅಪ್ಪ ನೀವು ಮೆಡಿಸಿನ್ ತಗೋಬೇಕು, ನೀವು ಹೋಗಿ ರೆಸ್ಟ್ ಮಾಡಿ, ನನಗೇನೂ ಆಗಿಲ್ಲ, ಈಗಲೇ ಮನೆಗೆ ಬರ್ತಿದ್ದೆ ನಾನು, ಆದರೆ ಡಾಕ್ಟರ್ ನಾಳೆ ಅಂದ್ರಲ್ವಾ, ಅಜ್ಜಿ ಮತ್ತು ವಿರಾಜ್ ಸರ್ ಇರ್ತಾರೆ, ನೀವು ಹೋಗಿ ಬನ್ನಿ ಎಂದಳು. ಸರಿ ಎಂದು ತಲೆಯಾಡಿಸಿ ಅಲ್ಲಿಂದ ನಡೆದರು. ಸರಿ, ನಾನು ನಾಳೆ ವರ್ಷಗೆ ಅಡುಗೆ ಮಾಡ್ಕೊಂಡು ಬರೋಕ್ಕೆ ಹೇಳ್ತೀನಿ, ರೆಸ್ಟ್ ಮಾಡು ಎಂದು ಗಿರಿಜಾ ಕೂಡ ಗಂಡನ ಜೊತೆಗೆ ಹೊರಟರು. ಸನಾ ಸಿರಿ ಬಳಿ ಬಂದು, ಸಿರಿ ನಾವು ನಾಳೆ ಬರ್ತೀವಿ, ಟೇಕ್ ಕೇರ್ ಎಂದು ತನ್ನಪ್ಪ ಅಮ್ಮನ ಜೊತೆಗೆ ಹೋದಳು. ಧನುಷ್ ವಿರಾಜ್ ಬಳಿ ಬಂದು, ಸಿರಿನ ಹೀಗೆ ನೋಡ್ಕೋ ಹಾಗೆ ನೋಡ್ಕೋ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ, ನೀನು ಯಾರು ಹೇಳಿದ್ರು ಹೇಳಿಲ್ಲ ಅಂದರೂ ಚೆನ್ನಾಗಿ ನೋಡ್ಕೊಳ್ತೀಯ, ಆದರೆ ಅದ್ರ ಜೊತೆಗೆ ನಿನ್ನ ನೋಡ್ಕೋ, ಹೋಗಿ ನೀನು ಊಟ ಮಾಡು ಎಂದು ಸಿರಿಗೆ ಬಾಯ್ ಹೇಳಿ ಹೋದ. ಬೈರಿ ಇಷ್ಟು ಒಳ್ಳೆಯವನ ಎನ್ನುವ ಹಾಗೆ ಅವನು ಹೋದ ಕಡೆಗೆ ನೋಡ್ತಾ ಸುಮ್ಮನಾದ ವಿರಾಜ್. ಇನ್ನೇನು ವರುಣ್ ಕಾರ್ ಹತ್ತಿ ಕೂರ್ಬೇಕಿತ್ತು ರಮಣಕಾಂತ್ ಅವರು. ಆಗಾಗ ಓಡೋಡಿ ಬರುವ ಧನುಷ್, ಅಂಕಲ್ ಒಂದು ನಿಮಿಷ ಎಂದು ತಡೆದ. ಮಗಳ ಲೈಫ್ ಜೊತೆಗೆ ಆಟವಾಡಿದ್ದ ಎನ್ನುವ ಹಾಗೆ ನೋಡ್ತಾ ನಿಂತರು ರಮಣಕಾಂತ್. ಅವರಿಗೆ ಧನುಷ್ ಸುಳ್ಳು ಹೇಳಿ ಮದುವೆ ತನಕ ಹೋಗಿದ್ದು ಇಷ್ಟವಾಗಿರಲಿಲ್ಲ, ಅದಕ್ಕೆ ಅಸಮಾಧಾನ ತೋರಿದ್ರು. ವರುಣ್ ಕೂಡ ಅವರನ್ನು ನೋಡ್ತಾ ಕಾರ್ ಇಳಿದ. ನಂಗೆ ಗೊತ್ತು ಅಂಕಲ್, ನಿಮಗೆ ನನ್ನ ಮೇಲೆ ಬೇಜಾರಿದೆ ಅಂತ, ನಾನು ಸುಳ್ಳು ಹೇಳಿ ಎಂಗೇಜ್ಮೆಂಟ್ ತನಕ ಹೋಗಿದ್ದು ತಪ್ಪೆ, ಆದರೆ ಪರಿಸ್ಥಿತಿ ಹಾಗಿತ್ತು, ಸಾರಿ ಕೇಳಿದ್ರು ಅದಕ್ಕೆ ನೀವು ಕ್ಷಮೆ ಕೊಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಲೇಬೇಕು, ಸಾರಿ ಅಂಕಲ್ ಎಂದ. ಅವರೇನು ಹೇಳದೆ ಕಾರ್ ಕಡೆ ಹೊರಟಾಗ, ಅಂಕಲ್ ಮಾತಿನೂ ಇದೆ ಎಂದು ತಡೆದ. ಏನು ಎನ್ನುವ ಹಾಗೆ ಅವನತ್ತ ನೋಡಿದಾಗ, ವಿರಾಜ್ ಸಿರಿನ ಎಷ್ಟು ಕೇರ್ ಮಾಡ್ತಾನೆ ಅಲ್ವಾ ಅಂಕಲ್ ಎಂದ. ಅವರು ಹುಬ್ಬು ಗಂಟಿಕ್ಕಿದರು. ನಿಮಗೆ ನಾನು ಬಾಯ್ ಮತ್ತಲ್ಲಿ ಎಷ್ಟು ಕೇರ್ ಮಾಡ್ತಾನೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಿಲ್ಲ ಅನಿಸುತ್ತೆ, ಅವಳನ್ನು ಅವನು ಎಷ್ಟು ಕಾಳಜಿ ಮಾಡ್ತಾನೆ ಅಂತ ಅಲ್ಲಿದ್ದವ್ರಿಗೆಲ್ಲ ಗೊತ್ತಾಯಿತು, ಹಾಗೆ ಆ ಕಾಳಜಿ ಹಿಂದಿನ ಸತ್ಯ ಗೊತ್ತಾಗಬೇಕಲ್ವಾ ಅಂಕಲ್ ಎಂದ. ವರುಣ್ ಕೂಡ ಸೂಕ್ಷ್ಮವಾಗಿ ನೋಡ್ತಾ ನಿಂತ. ಕಾರಣ ಸಿಂಪಲ್ ಅಂಕಲ್, ನಮ್ಮ ವಿರಾಜ್ಗೆ ಪ್ರೀತಿಯಾಗಿದೆ, ಸಿರಿ ಮೇಲೆ ತುಂಬ ಪ್ರೀತಿಯಾಗಿದೆ, ಅವಳನ್ನು ತುಂಬ ಪ್ರೀತಿ ಮಾಡ್ತಾನೆ ಹುಡುಗ, ಅವನಿಗೆ ಅವಳಂದರೆ ಪ್ರಾಣಕ್ಕಿಂತ ಹೆಚ್ಚು ಅಂಕಲ್. ಅಷ್ಟೇ ಅಲ್ಲ ಅಂಕಲ್, ನಮ್ಮ ಸಿರಿಗೆ ಎಲ್ಲರೆದುರು ತನ್ನ ಆಸೆ ಆಕಾಂಕ್ಷೆಗಳನ್ನು ಹೇಳೋಕೆ ಮುಜುಗರ, ಭಯ, ಜೊತೆಗೆ ತನ್ನ ಆಸೆಗಳನ್ನು ಬಚ್ಚಿಟ್ಟು ಬೇರೆಯವರ ಬದುಕಿಗೆ ಆಸರೆಯಾಗಿ ಬದುಕುವ ಗುಣ. ಆದರೆ ಏನು ಹೇಳಿದೆ ಏನು ಕೇಳದೆ ಅವಳ ಬಯಕೆಗಳನ್ನು ಕಣ್ಣಲ್ಲೇ ಕಂಡು ಹಿಡಿಯುವ ಬುದ್ಧಿವಂತ ನಮ್ಮ ವಿರಾಜ್. ಏನು ಹೇಳ್ದೆಯೇ ಅವಳನ್ನು ಅರ್ಥ ಮಾಡ್ಕೊಳ್ಳೋ ಚತುರ. ಇಬ್ಬರಿಗೂ ಮದುವೆ ಮಾಡಿದ್ರೆ ಅವಳ ಬದುಕು ಸಂಪೂರ್ಣವಾಗುತ್ತೆ ಅಂಕಲ್. ಅಷ್ಟೇ ಅಲ್ಲ, ವಿರಾಜ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಿರಿಗಿಂತ ಮೇಲುಗೈ ಸಾಧಿಸುವ ಹುಡುಗಿ ಮತ್ತಾರೂ ಸಿಗಲ್ಲ. ಸಿರಿಗಾಗಿ ವಿರಾಜ್ ಎಂಥ ಕಷ್ಟ ಆದರೂ ಅನುಭವಿಸ್ತಾನೆ, ಅವಳಿಗೆ ಅವಮಾನ ಆದರೆ ತನಗೆ ಅವಮಾನ ಆಗಿದೆ ಎನ್ನುವ ಹಾಗೆ ಭಾವಿಸ್ತಾನೆ. ಹೀಗಿರುವಾಗ ಅವನಿಗಿಂತ ಒಳ್ಳೆ ಅಳಿಯ ನಿಮಗೆ ಯಾರೂ ಸಿಗಲ್ಲ. ಇಟ್ಸ್ ಮೈ ಪರ್ಸ್ನಲ್ ರಿಕ್ವೆಸ್ಟ್ ಅಂಕಲ್. ಸಿರಿ ಈಗಾಗಲೇ ಅವಳ ಬಯಕೆಗಳನ್ನು ಪಕ್ಕಕ್ಕಿಟ್ಟು ಬದುಕಿದ್ದು ಸಾಕು ಅಲ್ವಾ, ಇನ್ನಾದರೂ ಅವಳದೇ ಸಂತೋಷ ಜೀವನ ಕಟ್ಕೊಳ್ಳಿ, ಅವಳ ಬದುಕಿಗೆ ಒಲವಿನ ಆಗಮನವಾಗಲಿ. ಏನು ಹೇಳ್ತೀರಾ ಅಂಕಲ್? ಅವಳ ಒಲವ ಅಧಿಪತಿ ಸ್ಥಾನ ವಿರಾಜ್ಗೆ ಸೂಟ್ ಆಗುತ್ತೆ, ಏನಂತೀರಾ ಅಂಕಲ್? ಒಳ್ಳೆ ನಿರ್ಧಾರ ತಗೊಳ್ಳಿ, ಬರ್ತೀನಿ ಎಂದು ತನಗನಿಸಿದ್ದು ಹೇಳಿ ಹೋದ. ಅವನು ಹೇಳೋದು ಕೇಳ್ತಾ ನಿಂತಿದ್ದ ರಮಣಕಾಂತ್ ಮುಖ ನೋಡಿ, ಅಂಕಲ್ ವಿರಾಜ್ ನೋಡೋಕ್ಕೆ ರಫ್ ಆ್ಯಂಡ್ ಟಫ್, ಆದರೆ ಅವನ ಒರಟು ಮಾತುಗಳಲ್ಲಿ ಎಷ್ಟೋ ಕಾಳಜಿ ಇರುತ್ತೆ. ಆ ಕಾಳಜಿ ನಮ್ಮೆಲ್ಲರಿಗಿಂತ ಸಿರಿಗೆ ಇಷ್ಟ ಆಗಿದೆ. ಬದುಕೋದು ಅವರಿಬ್ರು, ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡ್ರೆ ನಮ್ಮದೇನಿರುತ್ತೆ, ಇದರಲ್ಲಿ ಬಲವಂತ ಇಲ್ಲ, ನಿಮ್ಮಿಷ್ಟ ಎಂದು. ನಡೀರಿ ಅಂಕಲ್ ಹೋಗೋಣ ಎನ್ನುವಾಗ ವಿದ್ಯುತ್ ಕೂಡ ಬಂದ. ಮೂವರು ಅಲ್ಲಿಂದ ಹೊರಟರು. ಇತ್ತ ಕಾರಲ್ಲಿ ಹೊರಟ ಗಿರಿಜಾ ಮನಸ್ಸಲ್ಲೇ, ನಮ್ಮ ವಿರಾಜ್ ಸಿರಿನ್ ತುಂಬ ಇಷ್ಟಪಡ್ತಿದ್ದಾನೆ ಅನಿಸುತ್ತೆ, ಅಕಸ್ಮಾತ್ ಮದುವೆ ಅಂದರೆ ಏನು ಮಾಡೋದು? ಯಾವುದೇ ಕಾರಣಕ್ಕೂ ಅವ್ನ ಬದುಕಲ್ಲಿ ಸಿರಿ ಬರಬಾರ್ದು, ಅವರಿಬ್ಬರು ಮದುವೆ ಆಗಬಾರ್ದು, ಅವ್ನ ಸಿರಿನ ಮದುವೆ ಆಗಬಾರ್ದು. ಹಾಗೇನಾದರೂ ಆದರೆ ಮುಂದೆ ಅವನು ಸಿಕ್ಕಾಪಟ್ಟೆ ನೊಂದ್ಕೊಳ್ತಾನೆ. ಸಿರಿ ಅವನ ಬದುಕಲ್ಲಿ ಬಾರದ ಹಾಗೆ ಏನಾದರೂ ಮಾಡಲೇಬೇಕು. ಸತ್ಯ ಬಯಲಾದರೆ ಹೇಗೆಲ್ಲ ನಿಭಾಯಿಸ್ತಾನೆ ಇವನು. ಇಲ್ಲ, ಆಗಾಗೋಕ್ಕೆ ನಾನು ಬಿಡಲ್ಲ ಎಂದ್ಕೊಂಡ್ರು. ಮುಂದೆ ಈಗ ಗಿರಿಜಾ ವಿಲ್ಲನ್ ಅನ್ನೋರು ಎಷ್ಟು ಜನ, ಒಳ್ಳೆಯವರು ಅನ್ನೋರು ಎಷ್ಟು ಜನ ಇದ್ದೀರಾ? ಕಮೆಂಟ್ ಮಾಡಿ ನೋಡೋಣ. ಹಾಗೆ ಕತೆ ಬಗ್ಗೆ, ಸಂಚಿಕೆ ಬಗ್ಗೆ, ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.